ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಶಿಕ್ಷಣ ಸಚಿವರು ಸಿಎಂ ನೋಡಲೇಬೇಕಾದ ಸ್ಟೋರಿ ಇದು. 126 ವರ್ಷಗಳ ಇತಿಹಾಸ ಇರುವಂತಹ ಶಾಲೆ ಈಗ ಕಿಡಿಗೇಡಿಗಳ ಅಡ್ಡವಾಗಿರುವಂಥದ್ದು. ಅನೈತಿಕ ಚಟುವಟಿಕೆಗೆ ಅಡ್ಡವಾಗಿರುವಂತಹ ಸರ್ಕಾರಿ ಶಾಲೆ. ಬೆಳಗ್ಗೆ ಶಾಲಾ ಆವರಣದಲ್ಲಿ ಮಕ್ಕಳಿಗೆ ಪಾಠ ಪ್ರವಚನ ನಡೆಯುತ್ತೆ. ರಾತ್ರಿ ವೇಳೆ ಕಿಡಿಗೇಡಿಗಳು ಅನೈತಿಕ ಚಟುವಟಿಕೆಗಳನ್ನ ನಡೆಸುವಂತಹ ತಾಣ ಇದಾಗಿರುವಂಥದ್ದು. ಬ್ರಿಟಿಷರು ನಿರ್ಮಿಸಿರುವಂತಹ ಈ ಶಾಲೆ ಈಗ ಅಧೋಗತಿಗೆ ತಲುಪಿರುವಂಥದ್ದು. ಕುರಿ ಹಿಂಡಿನಂತೆ ಮಕ್ಕಳನ್ನ ಕೂಡಿ ಹಾಕಿ ಪಾಠ ಮಾಡಲಾಗುತ್ತೆ. ಶಿಕ್ಷಣ ಇಲಾಖೆಯಿಂದ ಸರ್ಕಾರಿ ಶಾಲೆಗೆ ಬೇಕಿರುವಂತಹ ಕಾಯಕಲ್ಪ. 114 ಮಕ್ಕಳಿರುವಂತಹ ಶಾಲೆಗೆ ಕೇವಲ 3 ಜನ ಶಿಕ್ಷಕರಿಂದ ಪಾಠ ಮಾಡಲಾಗ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ಶಿಕ್ಷಣ ಸಚಿವರು ಮತ್ತು ಸಿಎಂ ಗಮನ ಹರಿಸಬೇಕು. ಇದಕ್ಕೆ ಸರಿಯಾದ ಪರಿಹಾರವನ್ನ ನೀಡಬೇಕು. ಇಲ್ಲಿ ಪಾನ್ ಪರಾಗ್ ತಿಂದು ಕಿಡಿಗೇಡಿಗಳು ಎಲ್ಲೆಲ್ಲಂದರಲ್ಲಿ ಅಲ್ಲಿ ಉಗುಳಿದ್ದಾರೆ. ಗಲೀಜು ವಾತಾವರಣದಲ್ಲೇ ಮಕ್ಕಳು ಕುಳಿತು ಪಾಠ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಕಳ್ಳಕಾಕರ ಪಾಲಾಗಿದೆ. ಒಂದು ಶಾಲೆಯ ಪೀಠೋಪಕರಣಗಳು, ಮಕ್ಕಳಿಗೆ ಇರುವಂತಹ ಶೌಚಾಲಯದ ಡೋರ್ ಅನ್ನ ಕಿತ್ತುಕೊಂಡು ಹೋಗಿದ್ದಾರೆ ಕದೀಮರು. ಹದಗೆಟ್ಟಿದೆ ಇಲ್ಲಿನ ವಾತಾವರಣ. ಮಕ್ಕಳಿಗೆ ನಿತ್ಯ ಪಾಠ ಕಲಿಸ್ತಿರುವಂತಹ ಶಿಕ್ಷಕರು ಇದರ ಬಗ್ಗೆ ಏನು ಮಾತನಾಡಬೇಕು, ಇದರ ಬಗ್ಗೆ ಸರಿಯಾದ ಕ್ರಮಕ್ಕೆ ಆಗ್ರಹಿಸಬೇಕಾಗಿದೆ. ಶಾಲೆಯಲ್ಲಿ ನಮಗೆ ಎಲ್ಲ ಕಡೆ ಎಲ್ಲ ತೊಂದರೆಯನ್ನು ಬಗೆಹರಿಸಿಕೊಡ್ಬೇಕಂತ ನಾವು ಇಲ್ಲಿ ಸಾರ್ವಜನಿಕರು ಮಕ್ಕಳಿಗೆ ಎಲ್ಲರಿಗೆ ಸ್ವಲ್ಪ ತೊಂದರೆ ಐತಿ ಓದಕ್ಕೆ. ಎಲ್ಲ ಸ್ವಲ್ಪ ಮೆಂಟಲಿಸ್ ಕ್ಲೀನ್ ಇರಬೇಕಂತ ನಾವು ಕ್ಲಾಸ್ ಇಲ್ಲ ಇಲ್ಲಿ ಓದೋರಿಗೆ ಸ್ವಲ್ಪ ಎಲ್ಲ ಮಾಡಿಕೊಡ್ಬೇಕಂತ ನಮಗೆ ಒಂದು ವಿನಂತಿಸಬಾರ್ದು. ಎಲ್ಲಿ ಬೇಕಾದ್ರೆ ಇಲ್ಲಿ ಕಸ ಐತಿ, ಎಲ್ಲ ಬಿದ್ದು ಹೋಗಿದೆ. ಶಾಲೆ ರಿಕವರ್ ಮಾಡಿ ಶಾಲೆ ಕೊಟ್ಟಿದ್ರು ಚೆನ್ನಾಗೈತಿ. ಮೊದಲೇ ಎಲ್ಲ ಚೆನ್ನಾಗಿತ್ತು. ನಾವು ಬರಕ್ಕೆ ಹಿಂದೆ ಮುಂದೆ ಮಾಡ್ತಿದ್ರು. ಎಲ್ಲ ಜನ ಹುಡುಗರು ಎಲ್ಲ ಸೇರಿದ್ರೂ ಹೇಳಿದ್ರೂ ಭಾಳ ಸಮಸ್ಯೆ ಆಗ್ತಿದೆ. ಇಲ್ಲಿ ನೀವೆಲ್ಲ ಸ್ವಲ್ಪ ಕೈ ಹಾಕಿ ಎಲ್ಲರೂ ದೊಡ್ಡವ್ರು ಕೈ ಹಾಕಿದ್ರೂ ಎಲ್ಲ ರೆಡಿ ಆಗ್ತದಂತ ನಮಗೆ ಒಂದು ಎಂಟ್ರೆನ್ಸ್ ಡೋರ್ ಇದೆ. ಗೇಟಿಗೆ ಬೀಗ ಇಲ್ಲ. ಎಲ್ಲ ಸ್ವಲ್ಪ ಟೈಟ್ ಇದೆ. ಸ್ವಲ್ಪ ಹಾಕಿ ಎಲ್ಲ ರೆಡಿ ಮಾಡಿಕೊಡ್ಬೇಕಂತ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮೇಟ್ ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಸರ್ಕಾರಿ ಶಾಲೆಯ ಉಳಿವಿಗಾಗಿ ಸರ್ಕಾರ ಕೂಡ ಹಲವು ಕಾರ್ಯಕ್ರಮಗಳನ್ನ ಹಾಕೊಳ್ತಾ ಇದೆ. ಇನ್ನೊಂದು ಕಡೆ ಸಾಕಷ್ಟು ಅನುದಾನ ಕೂಡ ಮೀಸಲಿಟ್ಟಿರುತ್ತೆ. ಆದ್ರೆ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ಪಟ್ಟಣದಲ್ಲಿರ್ತಕ್ಕಂತಹ ಶತಮಾನ ಕಂಡಂತ ಶಾಲೆ, ನಿಜಕ್ಕೂ ಕೂಡ ಈ ಶಾಲೆಯ ಇತಿಹಾಸವನ್ನ ನೋಡೋದಾದ್ರೆ 1904ರಲ್ಲಿ ಈ ಶಾಲೆಯನ್ನ ನಿರ್ಮಾಣ ಮಾಡಲಾಗುತ್ತೆ. ಈ ಶಾಲೆಯಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ತಮ್ಮ ಬದುಕನ್ನ ಕೂಡ ಕಟ್ಕೊಂಡಿರ್ತಕ್ಕಂಥ ಇತಿಹಾಸ ಕೂಡ ಇದೆ. ಆದ್ರೆ ಇತ್ತೀಚೆಗೆ ಅಂದ್ರೆ ಕಳೆದ 8-10 ವರ್ಷಗಳಿಂದಾನು ಕೂಡ ಈ ಶಾಲೆ ದುಸ್ಥಿತಿಗೆ ತಲುಪಿದೆ. ನಾವು ಜಿ ಕನ್ನಡ ನ್ಯೂಸ್ ಅಲ್ಲೂ ಕೂಡ ಲೈವ್ ಆಗಿ ತೋರಿಸ್ತಾ ಹೋಗ್ತೇವೆ ಈ ಶಾಲೆಯ ದುಸ್ಥಿತಿ. ನಿಜಕ್ಕೂ ಕೂಡ ಕಣ್ಣೀರು ತರಿಸುವಂತಹ ದೃಶ್ಯಗಳು. ಯಾಕಂತ ಹೇಳಿದ್ರೆ ಸಾಕಷ್ಟು ಯುವಕರು ಇಲ್ಲಿ ಶಾಲೆಯಲ್ಲಿ ಓದ್ಬಿಟ್ಟು ಡಾಕ್ಟರು, ಇಂಜಿನಿಯರು, ಬೇರೆ ಬೇರೆ ರೀತಿಯಾದಂತಹ ಉನ್ನತ ಹುದ್ದೆಗೆ ಹೋಗಿದ್ದಾರೆ. ಆದ್ರೆ ಅವರು ಉನ್ನತ ಹುದ್ದೆಯನ್ನ ಅಲಂಕರಿಸ್ತಾರೆ. ಆದ್ರೆ ಶಾಲೆ ಮಾತ್ರ ಬಡವಾಗಿದೆ ಅನ್ನೋದಕ್ಕೆ ಇದೊಂದು ದೃಷ್ಟಾಂತ ಉದಾಹರಣೆ ಅಂತಾನೆ ಹೇಳ್ಬೋದು. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಓದಿದ್ದಾರೆ, ಬದುಕನ್ನು ಕೂಡ ಕಟ್ಕೊಂಡಿದ್ದಾರೆ. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನಾವೇನ್ ತೋರಿಸ್ತಾ ಇದ್ದೀವಿ, ಇವರು ಕೂಡ ಇದೇ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಇವರು ಕೂಡ ನಮ್ಗೆ ಒಂದಿಷ್ಟು ಮಾಹಿತಿಯನ್ನ ಕೂಡ ಕೊಟ್ರು. ಇಲ್ಲ ಸರ್, ನಾವು ಕೂಡ ಇಲ್ಲೇ ಓದಿದ್ದೀವಿ. ಆದ್ರೆ ಈ ಶಾಲೆಯ ಸ್ಥಿತಿಯನ್ನ ನಾವು ನೋಡಿದಾಗ ನಿಜಕ್ಕೂ ಕೂಡ ದುರಂತ ಅನಿಸುತ್ತೆ. ಅಧಿಕಾರಿ ವರ್ಗ ಕೂಡ ಇದರ ಮೌನವನ್ನು ಕೂಡ ವಹಿಸಿರ್ತಕ್ಕಂಥದ್ದು. ಜನಪ್ರತಿನಿಧಿಗಳು ಗಮನಿಸಬೇಕಾದಂತ ಅಂಶ ಏನು ಅಂತ ಹೇಳಿದ್ರೆ, ಇಲ್ಲಿ ಈ ಕ್ಷೇತ್ರವನ್ನು ಆಳ್ತಕ್ಕಂಥ ಜನಪ್ರತಿನಿಧಿಗಳು ಕೂಡ ಇದನ್ನ ನೋಡ್ಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಶಾಲೆ ಅಂತ ಬಂದಾಗ ಇದೊಂದು ಸಾರ್ವಜನಿಕ ಸಂಪತ್ತು ಅಂತ ಹೇಳ್ತವೆ, ಅದು ನಮ್ಮ ಆಸ್ತಿ. ಹಾಗಾಗಿ ಅದನ್ನ ರಕ್ಷಣೆ ಮಾಡಬೇಕಾದಂಥದ್ದು ಕೂಡ ನಮ್ಮ ಜವಾಬ್ದಾರಿ ಆಗುತ್ತೆ. ಆದ್ರೆ ಇಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗ, ಸರ್ಕಾರ ಈ ಒಂದು ಶಾಲೆಯನ್ನ ನಿರ್ಲಕ್ಷ್ಯ ಮಾಡಿದೆ ಅನ್ನೋದಕ್ಕೆ ಒಂದು ದೊಡ್ಡ ದೃಷ್ಟಾಂತ ಅಂತಾನೆ ಹೇಳ್ಬೋದು. ನಾವು ಇಲ್ಲಿ ತೋರಿಸ್ತಾ ಹೋಗ್ತೇವೆ. ಇನ್ನೊಂದು ಇಲ್ಲಿ ಗೋಡೌನ್ ಕಾಣ್ತಾ ಇದೆ, ಇದು ಗೋದಾಮು. ಈ ಗೋದಾಮಿನಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡುವಂತ ಪರಿಸ್ಥಿತಿ ಕೂಡ ಇದೆ. ಇನ್ನೊಂದು ತೋರಿಸ್ತಾ ಹೋಗ್ತೇವೆ, ಆ ಭಾಗದಲ್ಲಿ ಇರ್ತಕ್ಕಂಥ ಶಾಲೆ. ಅಲ್ಲಿಯೂ ಕೂಡ ವಿದ್ಯಾರ್ಥಿಗಳು ಈ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಕ್ಕಂತ ಪರಿಸ್ಥಿತಿ ಇದೆ. ಅಂದ್ರೆ ಎಲ್ಲಿ ಬೇಕಂದ್ರೆ ಅಲ್ಲಿ ಉಗುಳೋದಾಗ್ಲಿ, ಸ್ವಚ್ಛತೆ ಇಲ್ಲದೆ ಇರತಕ್ಕಂಥದ್ದಾಗಿರ್ಲಿ. ನಿಜಕ್ಕೂ ಕೂಡ ಈ ಶಾಲೆಯನ್ನ ಗಮನಿಸಿದಾಗ ತೋರಿಸ್ತಾ ಒಳಗಡೆ ಕೂಡ ನಾವು ತೋರಿಸುವಂತ ಪ್ರಯತ್ನ ಮಾಡ್ತೇವೆ. ಈ ಶಾಲೆಯಲ್ಲಿ ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಆಸನಗಳಿಲ್ದೇನೆ ಕೂತಿರ್ತಕ್ಕಂಥ ದೃಶ್ಯ ನೋಡ್ಬೋದು. ಎಲ್ಲೆಂದ್ರಲ್ಲಿ ಮೂಟೆಗಳಿದಾವೆ, ಮೂಟೆಗಳು, ಗಂಟುಗಳು ಕೂಡ ಇರ್ತಕ್ಕಂಥದ್ದು. ಅಂದ್ರೆ ನೋಡೋದಾದ್ರೆ ಸರಿಯಾದಂತ ಸೌಲಭ್ಯವನ್ನ ಕೊಡಬೇಕಾದಂತ ಸರ್ಕಾರ ಆಗ್ಲಿ, ಶಿಕ್ಷಣ ಇಲಾಖೆ ಆಗ್ಲಿ, ನಿಜಕ್ಕೂ ಕೂಡ ಶೋಚನೀಯ ಪರಿಸ್ಥಿತಿಯನ್ನ ಶತಮಾನ ಕಂಡ ಶಾಲೆ ಅನುಭವಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಮತ್ತು ಆ ಭಾಗದಲ್ಲಿ ನೋಡೋದಾದ್ರೆ ಆ ಶಾಲೆಯನ್ನ
ಒಂದಿಷ್ಟು ಜೂಮ್ ಮಾಡಿ ನಮ್ಮ ಕ್ಯಾಮ್ರಾಮನ್ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ನಿಜಕ್ಕೂ ಕೂಡ ಎಲ್ಲೆಂದ್ರಲ್ಲಿ ಉಗುಳುವಂತ ದೃಶ್ಯ ಕೂಡ ಇದೆ. ನಿಜಕ್ಕೂ ಕೂಡ ಈ ಶಾಲೆ ಅಂದ್ರೆ ಅದೊಂದು ದೇಗುಲ ಅಂತ ನಾವು ಹೇಳ್ತೇವೆ. ಆ ದೇಗುಲವನ್ನ ರಕ್ಷಣೆ ಮಾಡಬೇಕಾದಂತ ಸುತ್ತಮುತ್ತಲಿರ್ತಕ್ಕಂಥ ಮಕ್ಕಳಾಗ್ಲಿ ಮತ್ತೆ ಸಾರ್ವಜನಿಕರಾಗ್ಲಿ ಇದು ನಿರ್ಲಕ್ಷ್ಯ ಮಾಡಿರೋದಕ್ಕೆ ಒಂದು ದೊಡ್ಡ ಉದಾಹರಣೆ ಅಂತಾನೆ ಹೇಳ್ಬೋದು. ಇನ್ನಾದ್ರೂ ಸರ್ಕಾರ, ಶಿಕ್ಷಣ ಇಲಾಖೆ ಮತ್ತು ಈ ಕ್ಷೇತ್ರವನ್ನ ಆಳ್ತಕ್ಕಂಥ ಜನಪ್ರತಿನಿಧಿಗಳು ಕಣ್ತೆರೆದು ನೋಡ್ಬೇಕು. ಶಾಲೆ ಅಂದ್ರೆ ಅದೊಂದು ಸಂಪತ್ತು. ಆ ಸಂಪತ್ತನ್ನ ರಕ್ಷಣೆ ಮಾಡಬೇಕಾದದ್ದು ಅಂತದ್ದು ಸರ್ಕಾರದ ಕರ್ತವ್ಯ, ಈ ಕ್ಷೇತ್ರದ ಜನಪ್ರತಿನಿಧಿಯ ಕರ್ತವ್ಯ, ಸಾರ್ವಜನಿಕರ ಕರ್ತವ್ಯ ಕೂಡ ಆಗುತ್ತೆ. ಇನ್ನಾದ್ರೂ ಸರ್ಕಾರ ಶತಮಾನ ಕಂಡ ಶಾಲೆಗೆ ಕಣ್ಣಾಯಿಸುತ್ತಾ ಈ ಶಾಲೆಯ ಅಭಿವೃದ್ಧಿಗೆ ಕಂಕಣಬದ್ಧವಾಗಿ ನಿಲ್ಲುತ್ತಾ ಅಂತಕ್ಕಂಥದ್ದು ಕೂಡ ಕಾದು ನೋಡ್ಬೇಕಾಗಿದೆ. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ.